ನೋಡಿ ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗಡ್ಡೆ, ಟೊಮಾಟೊ, ಬಟಾಣಿ, ಉಳ್ಳಾಗಡ್ಡೆ, ಕೊತ್ತಂಬರಿ ಮತ್ತು ಗೋಬಿ, ಬೀಟ್ರೂಟ್, ಕರಿಬೇವು, ಮೆಣಸಿನ್ಕಾಯಿ, ಪುದೀನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಶಾಜೀರ ಎಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪಲಾವ್ ಮಾಡೋದಕ್ಕೆ ಇವೆಲ್ಲ ಸಾಮಗ್ರಿಗಳನ್ನು ತೊಗೊಂಡೆ. ಇವಾಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಪಾತ್ರೆ ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ. ಈ ಟೈಮಲ್ಲೇ ಹಾಕಿದ್ರೇ ಅದು ಪಲಾವ್ ಟೇಸ್ಟ್ ಬರೋದು ಫ್ರೆಂಡ್ಸ್. ಹಾಗೆ ಘಮ ಘಮ ಅಂತಿರ್ತದೆ, ನೀವು ನೋಡಿ. ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಮಸಾಲೆ ಪದಾರ್ಥ ಸ್ವಲ್ಪ ಸೋಪು ಕೂಡ ತೊಗೊಂಡಿದ್ದೀನಿ, ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಏನೇನು ಹೇಳಿದ್ನಲ್ಲ, ಇವಾಗ ಸ್ವಲ್ಪ ಬಟಾಣಿ, ಹಾಗೆ ಉಳ್ಳಾಗಡ್ಡಿ, ಏನೇನು ತರಕಾರಿ ಆವಾಗಲೇ ಹೇಳಿದ್ನಲ್ಲ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳಿ ಇವಾಗ ಒಂದೊಂದಾಗಿ. ಆನಿಯನ್ ಹಾಕಿದ್ಮೇಲೆ ಅದು ಸ್ವಲ್ಪ ಕಲರ್ ಬರೋ ಥರ ಯೆಲ್ಲೋ ಕಲರ್ ಬರೋವರೆಗೂ ಸ್ವಲ್ಪ ಕೈ ಹಾಕಿ ಚಮಚದಿಂದ. ಇವಾಗ ಆನಿಯನ್ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಆ ಟೈಮಲ್ಲೇ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಅದೇನೋ ಫ್ಲೇವರ್ ಬೇರೆ ಕೊಡುತ್ತೆ. ನೀವು ಟ್ರೈ ಮಾಡಿ, ಯಾವುದೇ ಅಡುಗೆ ಮಾಡಬೇಕಾಗಿದ್ರು. ಇವಾಗ ಅದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ಜಿಂಜರ್ ಸ್ವಲ್ಪ ಇದು ವಾಸನೆ ಇದು ಆಗುತ್ತೆ, ಅದಕ್ಕೆ ಸ್ವಲ್ಪ ಬೇಯಿಸಿ ಚೆನ್ನಾಗಿ. ಇವಾಗ ಬಟಾಣಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ. ಇವಾಗ ಕಲಸಿದ್ದಾದಮೇಲೆ ಇವಾಗ ನೋಡಿ, ನಾನು ಇವಾಗ ಏನೇನು ಮುಂಚೆ ಹೇಳಿದ್ನಲ್ಲ, ಬೀಟ್ರೂಟ್ ಹಾಕ್ತಾಯಿದ್ದೀನಿ, ಮತ್ತು ಗೋಬಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೀವು ಗೋಬಿ ಹಾಕ್ಕೊಂಡಿದ್ದೀನಿ. ಗೋಬಿ ಹಾಕಿದರೆ ಅದು ಫ್ಲೇವರೇ ಬೇರೆ ಕೊಡುತ್ತೆ ಪಲಾವಲ್ಲಿ. ಹಾಗೆ ಕ್ಯಾರೆಟು, ಇಲ್ಲಿ ನಾನು ಬೀನ್ಸ್ ಹಾಕ್ತಾಯಿಲ್ಲ, ಯಾಕಂದರೆ ನಮ್ಮ ಕಡೆ ಬೀನ್ಸ್ ಇಲ್ಲ. ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೀವು ಪಲಾವ್ ಮಾಡಬೇಕಾದ್ರೆ ಯಾವಾಗೂ ಗೋಬಿ ಹಾಕಿರೋ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನೀವು ಟ್ರೈ ಮಾಡಬೇಕಾದ್ರೆ ಗೋಬಿ ಚೆನ್ನಾಗಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು. ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸೋಣ ಸ್ವಲ್ಪ, ಯಾಕಂದರೆ ಅವು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಪುದೀನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ರೆಕಾರ್ಡಿಂಗ್ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ಕ್ಷಮಿಸಿ, ಯಾಕಂದರೆ ನಾನೇ ಓನಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಒಂದು ಕೈಯಲ್ಲಿ ರೆಕಾರ್ಡ್ ಮಾಡಿ ಒಂದು ಕೈಯಲ್ಲಿ ಎಲ್ಲ ವೆಜಿಟೇಬಲ್ ಅದು ಹಾಕ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಾದರೆ ಕ್ಷಮಿಸಿ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮಸಾಲೆ ಪದಾರ್ಥ ಟೈಮಲ್ಲಿ ನಿಮ್ಮ ಹತ್ರ ಸ್ಟಾರ್ ಫ್ಲವರ್ ಇದ್ದರೆ ಅದು ಕೂಡ ಹಾಕಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಲಾವ್ಗೆ. ಆ್ಯಕ್ಚುಲಿ ನನ್ನ ಕಡೆ ಇರಲಿಲ್ಲ, ಅದ್ರ ಸಲುವಾಗಿ ನಾನು ಹಾಕಿಲ್ಲ ಇದೆ. ಇವಾಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಅರಿಶಿಣ ಹಾಕ್ತಾಯಿದ್ದೀನಿ, ಮತ್ತು ಚೂರು ಖಾರ ಹಾಕ್ತಾಯಿದ್ದೀನಿ. ಖಾರ 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ. ಇದು ನಾನು ಪಲಾವು ಒಬ್ಬರಿಗೆ ಮಾಡ್ತಾ ಇರೋದು,
ಅದ್ರ ಸಲುವಾಗಿ. ಸೊ ಇವಾಗ ಧನಿಯಾ ಗರಂ ಮಸಾಲ ಹಾಕಿದ್ದೀನಿ ನಾನು ಇದಕ್ಕೆ. ಸ್ವಲ್ಪ ಧನಿಯಾ ಕೂಡ ತೊಗೊಳ್ತಾ ಇದ್ದೀನಿ ನೋಡಿ. ಇವಾಗ ಸುಹಾನ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಹಾಕಿದರೆ ಒಳ್ಳೆ ಫ್ಲೇವರು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾದರೆ ಯಾವಾಗಲೂ ಪಲಾವ್ ಮಾಡ್ತಾಯಿದ್ರೆ ಅದು ಬಿರಿಯಾನಿ ಮಸಾಲ ಹಾಕ್ಬಿಡಿ, ಚೆನ್ನಾಗಿ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇರೋದು. ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಯಾವುದೇ ನೀರು ಹಾಕಿರೋ ಅಡುಗೆ ಮಾಡ್ತಾ ಇರಬೇಕಂದ್ರೆ ಕಲ್ಲುಪ್ಪೆ ಬಳಸೋದು. ಆರೆಲ್ಸ್ ಸಣ್ಣಿರೋ ಉಪ್ಪು ಹಾಕ್ತೀನಿ. ನೀರು ಹಾಕದೇ ಇರೋ ಪಲ್ಯ ಏನಾದರೂ ಮಾಡ್ತಾಯಿದ್ರೆ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಕುದಿಸ್ಬಿಡ್ತೀನಿ. ಅವೆಲ್ಲ ಸ್ವಲ್ಪ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ಇಲ್ಲಿ ನಾನು ನೀರು ಹಾಕ್ತಾಯಿರೋದು, ನಾನು 1/2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಸೊ ಅದ್ರ ಡಬಲ್ ನಾನು ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬಲ್ ನೀರು ಹಾಕಬೇಕು. ಸೊ ಇಷ್ಟೊಂದು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇವಾಗ ನೀರನ್ನು ಕುದಿ ಬರುವವರೆಗೂ ಬಿಟ್ಬಿಡಿ ಅದನ್ನು. ಹಾಗೆ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನೋಡಿ ಕುದಿ ಬಂದಿದೆ. ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಕುದಿ ಬಂದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಅನ್ನ ಆಗುತ್ತೆ ಅದು ರೈಸು. ನೀವು ಬೇಕಾದರೆ ಬಿಫೋರ್ನೂ ಅಕ್ಕಿ ಹಾಕಿಬಿಟ್ಟು ಆಮೇಲೆ ಕೂಡ ನೀರು ಹಾಕ್ಬೋದು. ಬಟ್ ನಾನು ಸ್ವಲ್ಪ ಹೀಗೆ ಮಾಡ್ತೀನಿ, ಯಾವಾಗಲೂ ಮುಂಚೆ ನೀರು ಹಾಕಿ. ಇವಾಗ ನೋಡಿ ಪಲಾವನ್ನ ಹೇಗೆ ಬಂದಿದೆ ಅಂತ. ಘಮ ಘಮ ಅಂತ ಇದೆ ಆ್ಯಕ್ಚುಲಿ ನೋಡಿ. ನೋಡಿದ್ರೇ ತಿನ್ಬೇಕನ್ಸುತ್ತೆ, ಆ ಥರ ಆಗಿದೆ. ಸೂಪರಾಗೆ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.